ವೀರ್ಯಾಣುಗಳು. ವೀರ್ಯಾಣುಗಳು ಪುರುಷನ ಸೆಕ್ಸುಯಲ್ ಗ್ಲ್ಯಾಂಡಿಂದ ಉತ್ಪತ್ತಿಯಾಗುವ ಸಣ್ಣ ಸಣ್ಣ ಜೀವಕೋಶಗಳಾಗಿರುತ್ತವೆ. ವೀರ್ಯಾಣುಗಳು ನೀರು, ಪ್ಲಾಸ್ಮಾ ಮತ್ತು ಒಂದು ರೀತಿಯ ಲೋಳೆಯಂತಹ ವಸ್ತುಗಳಿಂದ ನಿರ್ಮಾಣವಾಗಿರುತ್ತವೆ. ಇವು ಸುಮಾರು 5 ರಿಂದ 25 ಕ್ಯಾಲೋರಿಗಳನ್ನು ಹೊಂದಿದ್ದು ಕ್ಯಾಲ್ಸಿಯಂನೊಂದಿಗೆ ಸಣ್ಣ ಪ್ರಮಾಣದ ಪೋಷಕಾಂಶಗಳನ್ನು ಹೊಂದಿರುತ್ತವೆ. ಪುರುಷನ ಗ್ಲ್ಯಾಂಡ್ಸ್ನಿಂದ ಪ್ರತಿನಿತ್ಯ ಲಕ್ಷಾಂತರ ಜೀವಕೋಶಗಳು ಉತ್ಪತ್ತಿಯಾಗುತ್ತವೆ. ಆದರೆ ಪುರುಷನಲ್ಲಿ ಇಷ್ಟೊಂದು ಸಂಖ್ಯೆಯ ವೀರ್ಯಾಣುಗಳು ವೃದ್ಧಿಯಾದರೂ ಮಹಿಳೆಯ ಅಂಡಾಣುವನ್ನು ಸೇರಿ ಫಲವತ್ತಾಗಿಸುವುದು ಕೇವಲ ಒಂದೇ ಒಂದು ವೀರ್ಯಾಣು. ಇನ್ನು ನೀವು ಲಕ್ಷಾಂತರ ಸಂಖ್ಯೆಯಲ್ಲಿ ಇರುವ ಈ ವೀರ್ಯಾಣುಗಳನ್ನು ಬರೀ ಗಣ್ಣಿನಿಂದ ನೋಡಬಹುದೇ ಎಂದರೆ ಅದು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಏಕೆಂದರೆ ನಾವು ಸೂಕ್ಷ್ಮ ದರ್ಶಕದ ಸಹಾಯದಿಂದ ನೋಡಬಹುದು. ಏಕೆಂದರೆ ಮಾನವನ ದೇಹದಲ್ಲಿನ ಅತ್ಯಂತ ಚಿಕ್ಕ ಜೀವಕೋಶವೆಂದು ಇದನ್ನು ಕರೆಯುತ್ತಾರೆ. ವಿಜ್ಞಾನಿಗಳು ಸೂಕ್ಷ್ಮ ದರ್ಶಕದ ಸಹಾಯದಿಂದ ನೋಡುವಾಗ ವೀರ್ಯಾಣುವಿನಲ್ಲಿ 3 ಭಾಗಗಳನ್ನಾಗಿ ಗುರುತಿಸಿದ್ದಾರೆ. ಕ್ರೋಮಾಟಿನ್ ಎಂಬುದು DNA ವಸ್ತುವಿನಿಂದ ನಿರ್ಮಾಣವಾಗಿರುತ್ತದೆ. ಮಾನವನ ವೀರ್ಯಕೋಶ ಮತ್ತು ಮಾನವನ ಮೊಟ್ಟೆಯ ಕೋಶ ಎರಡನ್ನೂ ರೂಪಿಸುವ DNA ವಸ್ತುವು ಪ್ರತಿಯೊಂದು 23 ಕ್ರೋಮೋಸೋಮ್ಗಳನ್ನು ಹೊಂದಿರುತ್ತವೆ. ಈ ಕ್ರೋಮೋಸೋಮ್ಗಳು ತಂದೆಗೆ ಸಂಬಂಧಿಸಿದ ಜೆನೆಟಿಕ್ ಕೋಡ್ ಮತ್ತು ಅಂಡಾಣುವಿನಲ್ಲಿ ತಾಯಿಗೆ ಸಂಬಂಧಿಸಿದ ಜೆನೆಟಿಕ್ ಕೋಡ್ಗಳು ಎಲ್ಲವೂ ಇರುತ್ತವೆ. ವೀರ್ಯಾಣು ಮತ್ತು ಮೊಟ್ಟೆ ಸಂಯೋಜನೆಯಾದಾಗ 46 ವರ್ಣತಂತುಗಳೊಂದಿಗೆ ಭ್ರೂಣಕ್ಕೆ ಕಾರಣವಾಗುತ್ತದೆ. ವೀರ್ಯದ ತಲೆಯನ್ನು ಮುಚ್ಚಿರುವ ಕ್ಯಾಪನ್ನು ಅಕ್ರೋಸೋಮ್ ಎಂದು ಕರೆಯುತ್ತಾರೆ. ಈ ಅಕ್ರೋಸೋಮ್ ಮೊಟ್ಟೆಯ ಹೊರ ಕವಚವನ್ನು ಭೇದಿಸುವ ಕಿಣ್ವಗಳನ್ನು ಮತ್ತು ಎಂಜೈಮ್ಗಳನ್ನು ಹೊಂದಿರುತ್ತದೆ. ಏಕೆಂದರೆ ವೀರ್ಯದ ತಲೆಯ ಆಕಾರವು ಮುಖ್ಯವಾಗಿರುತ್ತದೆ. ಮಹಿಳೆಯ ಮೊಟ್ಟೆಯ ಮೇಲ್ಪದರವನ್ನು ಭೇದಿಸುವ ಸಾಮರ್ಥ್ಯ ತಲೆಯ ಆಕಾರದ ಮೇಲೆಯೇ ಅವಲಂಬಿತವಾಗಿರುತ್ತದೆ. ವೀರ್ಯದ ಮಧ್ಯಭಾಗ ಮೈಟೋಕಾಂಡ್ರಿಯಾ. ಈ ಮೈಟೋಕಾಂಡ್ರಿಯಾ ಆ ವೀರ್ಯ ಚಲಿಸಲು ಬೇಕಾಗಿರುವ ಶಕ್ತಿಯನ್ನು ಉತ್ಪಾದಿಸುತ್ತದೆ. ಈ ಶಕ್ತಿಯಿಂದ ವೀರ್ಯಕೋಶಕ್ಕೆ ವೀರ್ಯದ ಬಾಲವನ್ನು ಚಲಿಸಲು ಅಗತ್ಯವಾದ ಶಕ್ತಿಯನ್ನು ಒದಗಿಸುತ್ತದೆ. ಇದು ಒಂದು ಅತ್ಯಂತ ಸಂಕೀರ್ಣವಾದ ರಚನೆಯಾಗಿರುತ್ತದೆ. 1000ಕ್ಕಿಂತ ಹೆಚ್ಚು ರಚನೆ ಅದರ ಕಾರ್ಯನಿರ್ವಹಣೆಯಲ್ಲಿ ಒಳಗೊಂಡಿರುವ ಪ್ರೋಟೀನ್ಗಳ ಬಗ್ಗೆ 300 ವರ್ಷಗಳ ಹಿಂದೆಯೇ ವಿಜ್ಞಾನಿಗಳು ವಿವರಿಸಿದ್ದಾರೆ. ವೀರ್ಯಾಣುಗಳು ಹಾವಿನ ರೀತಿಯಲ್ಲಿ ಈಜುತ್ತಾ ಚಲಿಸುತ್ತವೆ ಎಂಬುದನ್ನು ತೋರಿಸಿದ್ದರು. ಆದರೆ ಇತ್ತೀಚಿನ ಅಧ್ಯಯನಗಳು ಅದನ್ನು ಬದಲಿಸಿ ವೀರ್ಯಾಣುಗಳು ಹಾವಿನ ರೀತಿಯಲ್ಲಿ ಚಲಿಸುವುದಿಲ್ಲ, ಅವು ತಿರುಗುವುದರ ಮೂಲಕ ಚಲಿಸುತ್ತವೆ ಎಂಬುದನ್ನು ಇತ್ತೀಚಿನ 4D ಮತ್ತು 3D ಸೂಕ್ಷ್ಮ ದರ್ಶಕಗಳಲ್ಲಿ ಗುರುತಿಸಿದ್ದಾರೆ. ಇದರ ಜೊತೆಗೆ 3D ಮತ್ತು 4D ಸೂಕ್ಷ್ಮ ದರ್ಶಕಗಳ ಮೂಲಕ ವೀರ್ಯದ ರೋಗ ನಿರ್ಣಯವನ್ನು ಮತ್ತು ವೀರ್ಯದ ರೂಪವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯಕವಾಗಿರುತ್ತದೆ. ಇನ್ನು ವೀರ್ಯ ರೂಪ ವಿಜ್ಞಾನವನ್ನು ನೋಡುವುದಾದರೆ ವೀರ್ಯ ರೂಪ ವಿಜ್ಞಾನವು ವೀರ್ಯದ ಆಕಾರವನ್ನು ಸೂಚಿಸುತ್ತದೆ. ತಲೆಯ ಗಾತ್ರ, ತಲೆಯನ್ನು ಒಳಗೊಂಡಿರುವ ವೀರ್ಯ, DNA, ಮಧ್ಯಭಾಗದ ಮತ್ತು ಬಾಲದ ರಚನೆ ಗಾತ್ರವನ್ನು ಆಧರಿಸಿ ವೀರ್ಯವನ್ನು ತಪ್ಪಾಗಿ ರೂಪಿಸಿರಬಹುದು. ಹೆಚ್ಚುವರಿ ತಲೆಯನ್ನು ಹೊಂದಿರುವುದು, ಹೆಚ್ಚು ಗಾತ್ರದ ತಲೆಯನ್ನು ಹೊಂದಿರುವುದು, ತಲೆ ಅಥವಾ ಬಾಲ ಇಲ್ಲದ ವೀರ್ಯಗಳು, ಇತರೆ ದೋಷಗಳಿಂದ ಬಾಗಿದ ಬಾಲ, ಸುರುಳಿಯಾಕಾರದ ಬಾಲ, ಸರಿಯಾದ ಸ್ಥಳದಲ್ಲಿ ಬಾಲವಿಲ್ಲದ ವೀರ್ಯಾಣುಗಳು. ಪುರುಷನ ವೀರ್ಯದಲ್ಲಿ ಅಸಹಜ ವೀರ್ಯಗಳ ಸಾಂದ್ರತೆಯ ಹೆಚ್ಚಳವು ಅಸಹಜ ರೂಪ ವಿಜ್ಞಾನದೊಂದಿಗೆ ವೀರ್ಯವು ಮನುಷ್ಯನ ಒಟ್ಟು ವೀರ್ಯ ಮಾದರಿಯ 96ಕ್ಕಿಂತ ಹೆಚ್ಚಾಗಿರಬೇಕು. ಈ ಸ್ಥಿತಿಯನ್ನು ವೀರ್ಯ ವಿಜ್ಞಾನ ನಿರ್ಧರಿಸುತ್ತದೆ. ಏಕೆಂದರೆ ವೀರ್ಯವು ಮೊಟ್ಟೆಯನ್ನು ಸೇರಲು ಪ್ರಯಾಣಿಸಲು ನಿರ್ದಿಷ್ಟ ಆಕಾರವನ್ನು ಹೊಂದಿರಬೇಕು. ಒಂದು ವೇಳೆ ಕಡಿಮೆ ಸಾಂದ್ರತೆ ಇರುವ ಪುರುಷರು ಫಲವತ್ತಾಗಿಸಲು ಸಾಮರ್ಥ್ಯವನ್ನು ಹೊಂದಿರುತ್ತಾರೆ, ಆದರೆ ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಇವರು ಫಲವತ್ತತೆ ತಜ್ಞರ ಸಲಹೆ ಪಡೆಯುವುದು ಒಳ್ಳೆಯದು. ಇದು ಸ್ನೇಹಿತರೆ ವೀರ್ಯದ ಕತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.